ಮಾಸ್ ಮಹಾರಾಜ, ಬಾಸ್ ಆಫ್ ಸ್ಯಾಂಡಲ್ವುಡ್, ಹ್ಯಾಟ್ರಿಕ್ ಹೀರೋ ನಮ್ಮ ಶಿವಣ್ಣ ಬರ್ತ್ಡೇ ಇವತ್ತು. ಒಂಥರ ಅವ್ರ ಬರ್ತ್ಡೇ ಅಂತ ಬಿಟ್ಟಂಗಿಲ್ಲ ಟೀಸರ್, ಬಜರಂಗಿ 2 ಟೀಸರು ಒಂಥರ ಕಾದು ಕಾದು ಸರಿಯಾಗಿ ಕೊಟ್ಟವ್ರೆ. ಕಾದ್ಬಿಟ್ಟು ಹೋಲ್ಸೇಲಾಗಿ ಕೊಡ್ತೀವಿ ಅಂತ ಹೇಳ್ತಾರೆ ನೋಡಿ, ಇದ್ದೆ. ಆ ಟೀಸರ್ ಯಾರಾದ್ರು ನೋಡಿಲ್ಲ ಅಂದರೆ ದಯವಿಟ್ಟು ಟೀಸರ್ ಹೋಗಿ ನೋಡಿ. ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ, ಡಿಸ್ಕ್ರಿಪ್ಷನ್ ಸೆಕ್ಷನ್ ಟೀಸರ್ ಲಿಂಕ್ ಹಾಕಿರ್ತೀನಿ. ಟೀಸರ್ ನೋಡಿದ್ಮೇಲಂತೂ ನೀವಂತೂ ಕಳೆದೋಗ್ಬಿಡ್ತೀರಾ. ಆ ಕಳೆದೋಗಿರೋ ಮೂಡಲ್ಲಿ ಬಂದ್ಬಿಟ್ಟು ನನ್ನ ವಿಡಿಯೋ ನೋಡಿದ್ರೆ ನನ್ನ ಎಮೋಷನ್ ಆ್ಯಂಡ್ ಮೈ ರಿಯಾಕ್ಷನ್ ನಿಮ್ಗೆ ಇನ್ನು ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ, ಇನ್ನು ಸ್ವಲ್ಪ ಕನೆಕ್ಟ್ ಆಗುತ್ತೆ. ಆ ಕನೆಕ್ಷನ್ ಈಸ್ ವೆರಿ ಮೇನ್. ನಮ್ಮ ಶಿವಣ್ಣ ಟೀಸರ್ ಬಿಟ್ಟವ್ರ ಗುರು ಒಂಥರ ಈ ಸುನಾಮಿ ಬರೋಕ್ಕಿಂತ ಮುಂಚೆ ಸಮುದ್ರ ಅಲೆಗಳು ಹೆಂಗೆ ಸೈಲೆಂಟ್ ಆಗಿರ್ತಾವೆ, ಇಷ್ಟು ದಿನ ಬಜರಂಗಿ 2 ಟೀಮ್ ಕೂಡ ಅಷ್ಟೇ ಸೈಲೆಂಟ್ ಆಗಿತ್ತು. ಅಪ್ಡೇಟ್ಸ್ ಕೇಳಿದ್ವಿ ಕೊಡಲಿಲ್ಲ, ಪೋಸ್ಟರ್ ಕೇಳಿದ್ವಿ ಕೊಡಲಿಲ್ಲ. ಇನ್ನು ಶೂಟಿಂಗ್ ಸ್ಪಾಟ್ ಫೋಟೋಸ್ ಅಂತೀರಾ, ಸಖತ್ ಸೀಕ್ರೆಟಾಗಿ ಒಂಥರ ಸೀಕ್ರೆಟಾಗಿ ಮೇಂಟೈನ್ ಮಾಡಿದ್ರು. ಒಂಚೂರು ಕೂಡ ನಮ್ಗೆ ಸಿಗಲಿಲ್ಲ. ರೀಸೆಂಟಾಗಿ ನೀವು ಶಿವಣ್ಣ ಎಲ್ಲ ಮೂವೀಸ್ ನೋಡಿದ್ರೆ ನಿಮ್ಗೆ ಆರಾಮಾಗಿ ಸಿಕ್ಬಿಡೋದು ಶೂಟಿಂಗ್ ಸ್ಪಾಟ್ ಫೋಟೋಸು, ವೀಡಿಯೋಸ್ ಎಲ್ಲ. ಫಾರ್ ಎಕ್ಸಾಂಪಲ್ ಇವನ್ ಯುವರತ್ನ ಕೂಡ ನಿಮ್ಗೆ ಸಿಕ್ಬಿಡುತ್ತೆ ಹುಡುಕಿದ್ರೆ. ಬಟ್ ಈ ಬಜರಂಗಿ 2 ಅಂತೂ ಸಖತ್ ಸೀಕ್ರೆಟಾಗಿ ಮೇಂಟೈನ್ ಮಾಡಿದ್ರು. ಅದೇನಕ್ಕೆ ಮೇಂಟೈನ್ ಮಾಡಿದ್ರು ನಮಗೂ ಸ್ವಲ್ಪ ಬೇಜಾರಾಯಿತು. ಬಟ್ ಇವಾಗ ಅರ್ಥ ಆಗ್ತದೆ ಅದು ಏನಕ್ಕೆ ಮೇಂಟೈನ್ ಮಾಡಿದ್ದಾರೆ ಅಂತ. ಏನು ಗುರು ಅದು, ಏನು ಆ ವಿಲನ್ಸ್ ನೋಡ್ರಿ ಗುರು. ಯಾವುದೇ ಮೂವಿಯಲ್ಲಿ ಹೀರೋನ ಫುಲ್ ದೊಡ್ಡದಾಗಿ ತೋರಿಸ್ಬಿಡ್ಬೋದು, ವಿಲನ್ಸ್ ಎಲ್ಲ ಫುಲ್ ಡಮ್ಮಿ ಮಾಡಿಬಿಡೋದು. ಬಟ್ ಟೈಮ್ ಚೇಂಜ್ ಆಗ್ತದೆ, ಕಾಲ ಚೇಂಜ್ ಆಗ್ತದೆ. ಮೂವಿಯಲ್ಲಿ ಈಕ್ವಲ್ ಫೈಟ್ ಇದ್ರೇ ಒಂಥರ ಮಜಾ ಕಿಕ್ಕೆ ಇರೋದು. ನಮ್ಮ ಶಿವಣ್ಣಗೆ ಈ ವಿಲನ್ಸು ಏನು ಗುರು ಸಕ್ಕತ್ತಿದೆ ಅಪ್ಪ. ಟೀಸರ್ ಅಂತೂ ನಾನು ಜೇಮ್ಸ್ ಮೋಷನ್ ಪೋಸ್ಟ್ ನೋಡ್ಬಿಟ್ಟೆ ಒಂದು ರೇಂಜಿಗೆ ಫಿದಾ ಆಗ್ಬಿಟ್ಟೆ. ಬಟ್ ಈ ಬಜರಂಗಿ 2 ಟೀಸರ್ ನೋಡ್ತಾ ಇದ್ರೆ ನನಗಂತೂ ಎಲ್ಲಿಂದ ಬಂತು ಗುರು ಇದು ಸಡನ್ನಾಗೆ. ನಮ್ಮ ಹರ್ಷ ಅವರಂತೂ ಸಖತ್ ಹೊಟ್ಟೆ ಹೆಸಲಿದ್ದಾರೆ, ಬರ್ತಾವ್ರೆ. ನಮ್ಮ ಶಿವಣ್ಣ ಅಂತೂ ಸಖತ್ ಕಮ್ಬ್ಯಾಕ್ ಗುರು. ಈ ರೇಂಜಿಗೆ ಕಮ್ಬ್ಯಾಕ್ ಕೊಡ್ತಾರೆ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಈ ಏಜಲ್ಲೂ ಈ ವಯಸ್ಸಾಗಿದ್ರು ಏನಪ್ಪ ಅದು ಲುಕ್ಕು, ಮಾಸ್, ಜಸ್ಟ್ ಮಾಸ್ ಅಷ್ಟೇ. ತೆಲುಗಲ್ಲಿ ಉರಾ ಮಾಸ್ ಅಂತಾರೆ, ಮಾಸ್. ಕೆಲವರೆಲ್ಲ ಹಿಂಗೆ ಹೊಡೆದ್ಬಿಟ್ಟು ದಬಾಕ್ಬಿಟ್ಟು ಬೌನ್ಸಿಂಗ್ ಬಾಲ್ಸ್ ಥರ ಫೈಟ್ ಮಾಡಿಬಿಟ್ರೆ ಮಾಸ್ ಅಂತರ ಕಾಣಿಸುತ್ತೆ. ಬಟ್ ನಮ್ಮ ಶಿವಣ್ಣ ಹಿಂಗೆ ನಡ್ಕೊಂಬಂದ್ರೆ ಮಾಸ್. ದಟ್ ಬಿಯರ್ಡ್, ದಟ್ ಹೇರ್ ಸ್ಟೈಲ್ ಬಗ್ಗೆ ಮಾತಾಡ್ಬೇಕು ಗುರು. ಏನು ಗುರು ಅದು. ಈಗ ನಿಮ್ಗೆಲ್ಲಾದ್ರೂ ಅನ್ಸುತ್ತೆ ನಮ್ಮ ಶಿವಣ್ಣಗೆ 50 years ಪ್ಲಸ್ ಆಗಿದೆ ಅಂತ. ಎಲ್ಲಾದ್ರೂ ಅನ್ಸುತ್ತಾ? 50 years ಇಟ್ಕೊಳ್ಳಿ, 50 years ಪ್ಲಸ್ ಆಗಿದೆ ಅಂತ ಎಲ್ಲಾದ್ರೂ ಅನ್ಸುತ್ತಾ ನಿಮಗೆ ಟೀಸರಲ್ಲಿ? ಈ ಟೀಸರ್ ಆ್ಯಂಡ್ ದಿಸ್ ಮೂವಿ ಪ್ಯಾನ್ ಇಂಡಿಯಾ ಮೂವಿ ಆಗುತ್ತೆ ಅಂತ ತುಂಬ ಜನ ಮಾತಾಡ್ಕೊತಾ ಇದ್ರು. ಬಟ್ ಪೋಸ್ಟರ್ಸಲ್ಲೆಲ್ಲೂ ಬೇರೆ ಲ್ಯಾಂಗ್ವೇಜ್ ಪೋಸ್ಟರ್ಸ್ ಬಿಡಲಿಲ್ಲ. ಆ್ಯಂಡ್ ಟೀಸರ್ ಕೂಡ ಅಷ್ಟೊಂದು ಕನ್ನಡ ಲ್ಯಾಂಗ್ವೇಜ್ ಯೂಸ್ ಮಾಡ್ದಂಗಿಲ್ಲ. ಬಟ್ ಇದು ಪ್ಯಾನ್ ಇಂಡಿಯಾ ಮೂವಿ ಆಗಲಿಲ್ಲ ಅಂತ ತುಂಬ ಬೇಜಾರಾಗುತ್ತೆ. ಈ ರೇಂಜ್ ಕ್ವಾಲಿಟಿ ಕೊಟ್ಟು, ಈ ರೇಂಜಿಗೆ ಆ ಕ್ರಿಸ್ಪ್ ಇನ್ ದ್ಯಾಟ್ ಶಾರ್ಟ್ಸ್ ಮ್ಯಾನ್, ಓ ಮೈ ಗಾಡ್, ಈ ರೇಂಜ್ಗೆಲ್ಲ ಕೊಟ್ಬಿಟ್ಟು ಪ್ಯಾನ್ ಇಂಡಿಯಾ ಮಾಡಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ. ದಯವಿಟ್ಟು ಕನ್ಸಿಡರ್ ಮಾಡಿಲ್ಲ ಅಂದರೆ. ಬಟ್ ಮಾಡಿದರೆ ಸರ್ಪ್ರೈಸಸ್, ಈ ಥರ ಹೆಂಗೆ ಸರ್ಪ್ರೈಸ್ ಮಾಡಿದ್ರು ಟೀಸರ್ ಜೊತೆ, ಜಸ್ಟ್ ಸರ್ಪ್ರೈಸಸ್. ಬಟ್ ಕನ್ಸಿಡರ್ ಮಾಡಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ. ನಮ್ಮ ಶಿವಣ್ಣ ಪ್ಯಾನ್ ಇಂಡಿಯಾ ಮೂವಿ ಮಾಡಿದ್ರೆ ಹಿ ಹ್ಯಾಸ್ ಫ್ಯಾನ್ಸ್ ಆಲ್ ಓವರ್ ಇಂಡಿಯಾ ಮ್ಯಾನ್. ಅವರೇನು ಮನೆ ಬಂದವ್ರು ಹೀರೋನ, ಎಷ್ಟು ವರ್ಷದಿಂದ ಇದ್ದಾರೆ. ದ ಓನ್ಲಿ ಹೀರೋ ಹೂ ಹ್ಯಾಸ್ ದ್ಯಾಟ್ ಮಚ್ ಅಮೌಂಟ್ ಆಫ್ ಕ್ರೇಜ್ ಈವನ್ ಆಫ್ಟರ್ ಸೋ ಮೆನಿ ಇಯರ್ಸ್. ಅಷ್ಟು ವಯಸ್ಸಾದ್ರೂ, ಅಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ರೂ ಇನ್ನೂ ಕ್ರೇಜ್ ಮೇಂಟೈನ್ ಮಾಡಿದ್ದಾರೆ ಅಂದರೆ ಅವ್ರ ಗತ್ತು ಅದೆಲ್ಲೋ ಇದೆ. ಸೊ ದಯವಿಟ್ಟು ಪ್ಯಾನ್ ಇಂಡಿಯಾ ಮೂವಿ ಕನ್ಸಿಡರ್ ಮಾಡಿಲ್ಲ ಅಂದರೆ. ಬಟ್ ಟೀಸರ್ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ, ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ, BGM ಬಗ್ಗೆ ಮಾತಾಡೋಂಗಿಲ್ಲ. ಒಂಥರ ನಮ್ಮ ಶಿವಣ್ಣ ಲಾಸ್ಟ್ ಶಾರ್ಟಲ್ಲಿ ಹಿಂಗೆ ನೆಲದ ಮೇಲೆ ಕುತ್ಕೊಂಡಿದ್ದ ತಕ್ಷಣ BGM ಫುಲ್ ಸೈಲೆಂಟ್ ಆಗ್ಬಿಡುತ್ತೆ, ಫುಲ್ ಸೈಲೆಂಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಏನೋ ಇದೆ ಗುರು ಅಂದರೆ ಲಾಸ್ಟಿಗೆ ಬಜರಂಗಿ 2 ಕಾರ್ಡ್ಸ್ ಬಂದುಬಿಡ್ತು. ಬಟ್ ಮೇ ಬಿ ಸೈಲೆಂಟ್ ಮಾಡಿರೋದಕ್ಕೂ ಒಂದು ಉದ್ದೇಶ ಇದೆ. ಟ್ರೇಲರಲ್ಲಿ ಬರ್ತಾರೆ. ಈ ಟೀಸರ್ ನೋಡಿದ್ರೆ ಯಾರಿಗೂ ಡೌಟ್ ಇರಲ್ಲ ಗುರು, ಯಾವ ಕನ್ನಡಿಗನಿಗೂ ಯಾವ ಮೂವಿಲಿ ಅವ್ರಿಗೂ ಡೌಟ್ ಇರಲ್ಲ. ಇದ್ದರೆ ದಯವಿಟ್ಟು ಹೋಗ್ಬಿಟ್ಟು ನೀವು ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಮಲ್ಕೊಂಬಿಡಿ, ಓಕೆನಾ? ಇಷ್ಟು ಹೇಳ್ತಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ. ಹ್ಯಾಪಿ ಬರ್ಡೇ ಶಿವಣ್ಣ ಫ್ರಮ್ ಆಲ್ ರಾಜವಂಶ ಫ್ಯಾನ್ಸ್. ಸಂತೋಷವಾಗಿರಿ, 100 ವರ್ಷ ಬಾಳಿ.